ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಶುಗರ್ ಟೆಸ್ಟ್ನ ಯಾರ್ಯಾರು ಮಾಡಿಸ್ಬೇಕು, ಯಾಕೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಈ ಶುಗರ್ ಟೆಸ್ಟನ್ನು ಈ ಶುಗರ್ ಇಲ್ಲದೆ ಇರೋರು ಕೂಡ ಕೆಲವೊಂದು ಸಮಯದಲ್ಲಿ ಮಾಡಿಸ್ಬೇಕಾಗತ್ತೆ. ಯಾಕಂತ ಅಂದರೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ, ಅಂತ ಅಂದರೆ ಅಪಾಯಕಾರಿ ಅಂಶಗಳಿದ್ದಾಗ ನೀವು ಶುಗರ್ ಟೆಸ್ಟ್ನ ಮಾಡಿಸ್ಬೇಕಾಗುತ್ತೆ. ಯಾಕಂತ ಅಂದರೆ ಎಷ್ಟೊಂದು ಜನಕ್ಕೆ ಶುಗರ್ ಬಂದಿರುತ್ತೆ, ಬಟ್ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಶುಗರ್ ಇದೆಯೋ ಇಲ್ವೋ ಅಂತ. ಅದು ಲೈಕ್ ಅನ್ಕಂಟ್ರೋಲ್ ಶುಗರ್ ಲೆವೆಲ್ಗೆ ರೀಚ್ ಆದಾಗ ಅವರು ಗೊತ್ತಾಗುತ್ತೆ, ಆವಾಗ ಅವ್ರಿಗೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವು ಲೈಕ್ ತುಂಬ ಶುಗರ್ ಲೆವೆಲ್ ಅನ್ಕಂಟ್ರೋಲ್ಡ್ ಹೋದಾಗ ಅದಕ್ಕಿಂತ ಮುಂಚೆನೇ ನೀವು ಪ್ರಿಕಾಷನ್ಸ್ನ ತಗೊಳ್ಳೋದ್ರಿಂದ, ಸರಿಯಾದ ಡಯಟ್ ಮತ್ತು ಲೈಫ್ ಸ್ಟೈಲ್ನ ಫಾಲೋ ಮಾಡೋದ್ರ ಮುಖಾಂತರ ನಿಮ್ಮ ಶುಗರ್ ಲೆವೆಲನ್ನು ನೀವು ಕಂಟ್ರೋಲ್ಗೆ ತರಬಹುದಾಗುತ್ತೆ. ಆದ್ರಿಂದ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ನೀವು ನಿಮ್ಮ ಶುಗರ್ ಲೆವೆಲ್ಸ್ನ ಚೆಕ್ ಮಾಡಿಸ್ತಾ ಇರಬೇಕಾಗುತ್ತೆ ಫ್ರೀಕ್ವೆಂಟಾಗಿ. ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲಿ ಆಗಿರ್ಬೋದು, ಇಲ್ಲ ಅಂತಂದರೆ 2 ತಿಂಗಳಿಗೆ ಒಂದ್ಸಲಿ ಆಗಿರ್ಬೋದು, ನೀವು ನಿಮ್ಮ ಶುಗರನ್ನು ಚೆಕ್ ಮಾಡಿಸ್ಬೇಕು. ಮಾನಿಟರ್ ಮಾಡ್ಕೊಳ್ತಾ ಇರಬೇಕು ನಿಮ್ಮ ಶುಗರ್ ಲೆವೆಲ್ನ. ಓಕೆ, ಯಾವ್ಯಾವ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ನೀವು ನಿಮ್ಮ ಶುಗರ್ ಲೆವೆಲ್ನ ನೀವು ಟೆಸ್ಟ್ ಮಾಡಿಸ್ಬೇಕು ಅಂತ ನೋಡೋದಾದರೆ, ಫಸ್ಟ್ ರಿಸ್ಕ್ ಫ್ಯಾಕ್ಟರ್, ನಿಮ್ಮಲ್ಲಿ ತೂಕ ನಿಮಗೆ ಜಾಸ್ತಿ ಇದ್ದರೆ, ಓಕೆ, ನಿಮ್ಮ BMI ಬಾಡಿ ಮಾಸ್ ಇಂಡೆಕ್ಸ್ 25ಕ್ಕಿಂತ ಜಾಸ್ತಿ ಇದ್ದಾಗ, ನೀವು ಓವರ್ ವೇಟ್ ಇದ್ದಾಗ, ಒಬೇಸ್ ಇದ್ದಾಗ, ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಆಗುತ್ತೆ. ಸೆಕೆಂಡ್ ರಿಸ್ಕ್ ಫ್ಯಾಕ್ಟರ್, ನಿಮ್ಮಲ್ಲಿ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಶುಗರ್ ಇದ್ದರೆ, ಅಂದರೆ ಡಯಾಬಿಟಿಸ್ ಇದ್ದರೆ, ಅಂದರೆ ನಿಮ್ಮ ತಂದೆಗಿರ್ಬೋದು, ತಾಯಿಗಿರ್ಬೋದು, ಇಲ್ಲಾಂದರೆ ನಿಮ್ಮ ಅಣ್ಣ ಅಕ್ಕ ಯಾರಿಗಾದರೂ ಶುಗರ್ ಇದ್ದರೆ, ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಯಾಕಂತ ಅಂದರೆ ನಿಮ್ಮ ತಂದೆ ತಾಯಿಗೆ ಇದ್ದಾಗ ಈ ಶುಗರ್ ನಿಮಗೂ ಬರುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಆದ್ರಿಂದ ಇದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಥರ್ಡ್ ರಿಸ್ಕ್ ಫ್ಯಾಕ್ಟರ್ ಯಾವುದು ಅಂತ ಅಂದರೆ, ನಿಮಗೆ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಗೆಸ್ಟೇಷನಲ್ ಡಯಾಬಿಟಿಸ್ ಕಂಡು ಬಂದಿದ್ರೆ, ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್. ಏನಾಗುತ್ತೆ ಇಲ್ಲಿ ಅಂತ ಅಂದರೆ, ಏನಾದರೂ ಪ್ರೆಗ್ನೆನ್ಸಿ ಸಮಯದಲ್ಲಿ ಈ ಶುಗರ್ ಕಾಣಿಸ್ಕೊಂಡಿದ್ರೆ ಅವ್ರಿಗೆ ಈ ಟೈಪ್ 2 ಡಯಾಬಿಟಿಸ್ ಬೇಗ ಬರುವಂತಹ ಚಾನ್ಸಸ್ ಇರುತ್ತೆ. ಆದ್ರಿಂದ ಇದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ದ ಫೋರ್ತ್ ರಿಸ್ಕ್ ಫ್ಯಾಕ್ಟರ್ ಏನು ಅಂತ ಅಂದರೆ, ನಿಮ್ಮ ಗುಡ್ ಕೊಲೆಸ್ಟ್ರಾಲ್ ಅಂದರೆ HDL ಕೊಲೆಸ್ಟ್ರಾಲ್ ಕಡಿಮೆ ಇದ್ದಾಗ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಫಿಫ್ತ್ ರಿಸ್ಕ್ ಫ್ಯಾಕ್ಟರ್ ಯಾವುದು ಅಂತ ಅಂದರೆ ಹೈ BP, ಓಕೆ, ಅಧಿಕ ರಕ್ತದೊತ್ತಡ ಇದ್ದಾಗ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಈ ಡಯಾಬಿಟಿಸ್ಗೆ. ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ನೀವು ನಿಮ್ಮ ಶುಗರ್ ಲೆವೆಲ್ನ, ಅಂದರೆ ನಿಮ್ಮ ಶುಗರ್ನ ನೀವು ಟೆಸ್ಟ್ ಮಾಡಿಸ್ಕೊಳ್ತಾ ಇರಬೇಕಾಗುತ್ತೆ. ಓಕೆ, ನಿಮಗೇನಾದರೂ ನಿಮ್ಮ ಶುಗರ್ ಲೆವೆಲ್ ಏರುಪೇರು ಆಗ್ತಿರೋದು ಕಂಡು ಬಂದರೆ, ನೀವು ನಿಮ್ಮ ಸರಿಯಾದ ಡಯಟ್ ಮಾಡೋದ್ರಿಂದ ಮತ್ತು ಲೈಫ್ ಸ್ಟೈಲ್ನ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಶುಗರ್ ಲೆವೆಲ್ನ ಯಾವುದೇ ಟ್ಯಾಬ್ಲೆಟ್ಸ್ಗಳಿಲ್ದಂಗೆ ನೀವು ಕಂಟ್ರೋಲ್ ಮಾಡ್ಕೊಳ್ಬೋದಾಗುತ್ತೆ. ನಿಮಗೆ ಎಕ್ಸಾಂಪಲ್, ಏನಾದರೂ ನಿಮ್ಮ ಫಾಸ್ಟಿಂಗ್ ಇರ್ಬೋದು, ಪೋಸ್ಟ್ ಪ್ಯಾಂಡ್ರಿಯ ಸ್ವಲ್ಪ ಶುಗರ್ ಲೆವೆಲ್ ಹೆಚ್ಚು ಕಡಿಮೆ ಆಗ್ತಾ ಇದೆ, ಮತ್ತು ನಿಮ್ಮದು 3 ಮಂತ್ಸ್ಗೊಂದ್ಸಲಿ ಮಾಡಿಸುವಂತಹ HbA1c ಲೆವೆಲ್ ಜಾಸ್ತಿ ಇದೆ, ಪ್ರೀ ಡಯಾಬಿಟಿಸ್ ಸ್ಟೇಜಲ್ಲಿದೆ ನಿಮ್ಮ ಶುಗರ್ ಲೆವೆಲ್ ಅಂತ ಅಂದಾಗ, ನೀವು ಸರಿಯಾದ ಡಯಟನ್ನು ಫಾಲೋ ಮಾಡಬೇಕಾಗುತ್ತೆ. ಅಂದರೆ ನೀವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್, ಓಕೆ, ಈ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ನ ನೀವು ಕಡಿಮೆ ಮಾಡಬೇಕಾಗುತ್ತೆ. ಓಕೆ, ಆದಷ್ಟು ಸೊಪ್ಪು ತರಕಾರಿಗಳನ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಆದಷ್ಟು ಔಟ್ಸೈಡ್ ಫುಡ್ ಇರ್ಬೋದು, ಈ ಬೇಕ್ರಿ ಫುಡ್ಸ್ ಇರ್ಬೋದು, ಈ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಮೈದಾಯಿಂದ ಮಾಡಿರೋಂತಹ ಆಹಾರಗಳನ್ನ ನೀವು ಕಡಿಮೆ ಮಾಡಬೇಕಾಗತ್ತೆ. ಓಕೆ, ಮತ್ತು ವ್ಯಾಯಾಮ ಮಾಡೋದ್ರಿಂದ, ಓಕೆ, ಅಟ್ಲೀಸ್ಟ್ 45 ಮಿನಿಟ್ಸ್ ಇನ್ ಅ ಡೇ ನೀವು ವಾಕಿಂಗ್ ಇರ್ಬೋದು, ಇಲ್ಲಾಂದರೆ ರನ್ನಿಂಗ್ ಇರ್ಬೋದು, ಓಕೆ, ಯಾವುದೇ ಥರದಂತಹ ಆ್ಯಕ್ಟಿವಿಟೀಸ್ಗಳನ್ನ ಇನ್ಕ್ಲೂಡ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ನೀವು ನಿಮ್ಮ ಶುಗರ್ ಲೆವೆಲ್ ಏನಾದರೂ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿದ್ದರೆ ಅದನ್ನು ನೀವು ನಾರ್ಮಲ್ಗೆ ತೆಗೆದುಕೊಂಡು ಬರ್ಬೋದು. ಆದ್ರಿಂದ ಯಾವುದಾದ್ರೂ ಈ ರಿಸ್ಕ್ ಫ್ಯಾಕ್ಟರ್ಸ್ ನಿಮ್ಮಲ್ಲಿ ಕಂಡು ಬಂದರೆ, ನೀವು ನಿಮ್ಮ ಶುಗರ್ ಲೆವೆಲನ್ನು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲಿ, ಇಲ್ಲಾಂದರೆ 2 ತಿಂಗಳಿಗೆ ಒಂದ್ಸಲಿನಾದರೂ ನಿಮ್ಮ ಶುಗರ್ ಲೆವೆಲ್ನ ನೀವು ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ. ಅಂದರೆ ಮಾನಿಟರ್ ಮಾಡಿಸ್ಕೊಳ್ತಾ ಇರಬೇಕು ನಿಮಗೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ. ಓಕೆ, ಥ್ಯಾಂಕ್ ಯು.